Myself Usha Rani, biology lecturer, Vishwamanu Composite Field College. So hello students, in last class, that is in molecular basis of inheritance, we discussed about the concepts like mutation and the types of RNAs that they are involved in translation. So ಇಲ್ಲಿ mutation ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ವಿ. ಮ್ಯುಟೇಷನ್ ಅಂದ್ರೆ ಏನು? ಸೊ ದಟ್ ಈಸ್ ಅನ್ ಸಡನ್ ಹೆರಿಟಬಲ್ ಚೇಂಜ್ ಇನ್ ಅನ್ ಜೀನ್ ಸೀಕ್ವೆನ್ಸ್ ಅಂತ ಕರೀತೀವಿ. So what is meant by mutation? That is a sudden heritable change in a gene sequence ಅಂತ ಕರೀತೀವಿ. So the next one, that is the types of mutation ಅಂತ ತಗೊಂಡ್ರೆ, there is a point mutation, frame shift mutation and even a silent mutation ಅಂತ ಕರೀತೀವಿ. ಸೊ ಪಾಯಿಂಟ್ ಮ್ಯುಟೇಷನ್ ಅಂದ್ರೆ ಏನಾಗುತ್ತೆ, ಒಂದು ಬೇಸ್ ಪೇರ್ ಅಲ್ಲಿ ಆಲ್ಟ್ರೇಷನ್ ಆದ್ರೆ ಅದನ್ನ ನಾವು ಸೈಲೆಂಟ್ ಮ್ಯುಟೇಷನ್ ಅಂತ ಕರೀತೀವಿ. ಫ್ರೇಮ್ ಶಿಫ್ಟ್ ಅಲ್ಲಿ 2 ಅಥವಾ 3 ನ್ಯೂಕ್ಲಿಯೋಟೈಡ್ಸ್ ಗಳು ಚೇಂಜ್ ಆದಾಗ ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಅ ಫ್ರೇಮ್ ಶಿಫ್ಟ್. ಸೊ ಕೆಲವೊಂದ್ಸತಿ ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ಸ್ ಚೇಂಜ್ ಆದ್ರೂ ಕೂಡ ಯಾವುದೇ ರೀತಿಯಾದ ಪ್ರಾಬ್ಲಮೆಟಿಕ್ ಕಂಡೀಷನ್ ಅರೈಸ್ ಆಗದೆ ಇರೋದನ್ನ ಸೈಲೆಂಟ್ ಮ್ಯುಟೇಷನ್ ಅಂತ ಕರಿತೇವೆ. ಸೊ ಇಷ್ಟು ಆದ್ಮೇಲೆ ನೆಕ್ಸ್ಟ್ ಬಂತೆ ಅದು ದಟ್ ಈಸ್ ಅ ಟೈಪ್ಸ್ ಆಫ್ RNAs ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ RNA, it is a ribonucleic acid. ಸೊ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದು RNA ಅಲ್ಲಿ 2 ಟೈಪ್ಸ್ ಇತ್ತು, ದಟ್ ಇಸ್ ಅ ಜೆನೆಟಿಕ್ ಅಂಡ್ ನಾನ್ ಜೆನೆಟಿಕ್ RNA ಅಂತ. ಸೊ ಜೆನೆಟಿಕ್ RNA which is helpful for transforming the genetic information from parents to offspring. ಸೊ ಯೂಶಲಿ ದ ಜೆನೆಟಿಕ್ ಮೆಟೀರಿಯಲ್ ಆಗಿ ಆಕ್ಟ್ ಯಾವ ಆರ್ಗಾನಿಸಮ್ಸ್ ಅಲ್ಲಿ ಇರುತ್ತೆ ಅಂದ್ರೆ ವೈರಸಸ್ ಅಲ್ಲಿ ಅಂತ ಕರಿತೀವಿ. ಬಟ್ RNA ನಮ್ಮ ಬಾಡಿ ಒಳಗಡೆ ಸ್ಪೆಸಿಫಿಕ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ನಾನ್ ಜೆನೆಟಿಕ್ RNA ಆಗಿ ಆಕ್ಟ್ ಮಾಡುತ್ತೆ. ಸೊ ನಾನ್ ಜೆನೆಟಿಕ್ RNA ಏನ್ ಹೇಳುತ್ತೆ, ಸೊ ಇಟ್ ಕನ್ಸಿಸ್ಟಿಂಗ್ ಆಫ್ 3 ಫಾರ್ಮ್ಸ್ ಅಂತ ಕರಿತೀವಿ. ದಟ್ ಇಸ್ ಅ tRNA, mRNA ಅಂಡ್ rRNA. ಇಷ್ಟನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ. tRNA ನಥಿಂಗ್ ಬಟ್ ಟ್ರಾನ್ಸ್ಫರ್ RNA ಅಂತ ಕರಿತೀವಿ. ಸೊ mRNA ಅಂದ್ರೆ ಮೆಸೆಂಜರ್ RNA ಅಂತ ಹೇಳಿದ್ವಿ. rRNA ಅಂದ್ರೆ ದಟ್ ಇಸ್ ಅ ರೈಬೋಸೋಮಲ್ RNA. ಸೊ tRNA ಸ್ಟ್ರಕ್ಚರ್ ನ ನಾವೇನಂತ ಎಕ್ಸ್ಪ್ಲೇನ್ ಮಾಡಿದ್ವಿ, ಕ್ಲೋವರ್ ಲೀಫ್ ಮಾಡೆಲ್. ದಟ್ ಇಸ್ ಅ ರಾಬರ್ಟ್ ಹೋಲಿ ಅನ್ನುವಂತಹ ಸೈಂಟಿಸ್ಟ್ tRNA ಸ್ಟ್ರಕ್ಚರ್ ನ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಹಿಯರ್ ದ ಸ್ಟ್ರಕ್ಚರ್ ಆಫ್ tRNA ಅಂದ್ರೆ ಏನಿದೆ, ಇಟ್ ಕನ್ಸಿಸ್ಟಿಂಗ್ ಆಫ್ ಅ ಸ್ಟ್ಯಾಂಡ್ ಅಂಡ್ ಲೂಪ್ ರೀಜನ್ ಅಂತ ಹೇಳಿದ್ವಿ. ಸೊ ಕೋಡಿಂಗ್ ರೀಜನ್ ನಾವೇನಂತ ಕರಿತೀವಿ ಸ್ಟೆಮ್, ಅನ್ಕೋಡಿಂಗ್ ರೀಜನ್ಸ್ ನಾವೇನಂತ ಕರಿತೀವಿ ರೀಸನ್, ಬೇಸ್ ಪೇರ್ ಇರುವಂತದನ್ನ ಲೂಪ್ ಅಂತ ಕರಿತೀವಿ. ಸೊ tRNA ಅಲ್ಲಿ 4 ಆರ್ಮ್ ಇತ್ತು, ಅಮೈನೋ ಆಸಿಡ್ ಅಕ್ಸೆಪ್ಟರ್ ಆರ್ಮ್, ದಿಸ್ ಇಸ್ ಅನ್ DHU ಆರ್ಮ್, T-Pi-C ಆರ್ಮ್ ಅಂಡ್ ಆಂಟಿಕೋಡಾನ್ ಆರ್ಮ್. ಸೊ ಇದಿಷ್ಟು ಫಂಕ್ಷನ್ಸ್ ಕೂಡ ನಾವು ಒಂದೊಂದನ್ನೇ ಡಿಸ್ಕಸ್ ಮಾಡಿದ್ವಿ. ಇಟ್ ಇಸ್ ಹೆಲ್ಪ್ ಫಾರ್ ಅಕ್ಸೆಪ್ಟಿಂಗ್ ದ ಅಮೈನೋ ಆಸಿಡ್. So this DHU arm, that is a dihydrouridine arm, assists the specific RNA, specific amino acid that need to be bind. So ಇಲ್ಲಿ T-Pi-C arm helpful for binding the tRNA with the ribosomes. Ribosomes mRNA ಮೇಲೆ ಅಟ್ಯಾಚ್ ಆಗಕ್ಕೆ ಇದು ಹೆಲ್ಪ್ ಮಾಡ್ಕೊಡುತ್ತೆ. ಸೊ ಆಂಟಿಕೋಡಾನ್ ಆರ್ಮ್ ಏನ್ ಮಾಡುತ್ತೆ, mRNA ಮೇಲಿರುವಂತಹ ಕೋಡ್ಸ್ ಗೆ ಅಪೋಸಿಟ್ ಕೋಡಾನ್ಸ್ ಗಳನ್ನ ತಗೊಂಡ್ಬರುತ್ತೆ, ಹಂಗಾಗಿ ಅದನ್ನ ಆಂಟಿಕೋಡಾನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ tRNA is also called as adapter molecules ಅಂತ ಡಿಸ್ಕ್ರೈಬ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ what one end it accepts along with an ಆಂಟಿಕೋಡಾನ್, ಕೋಡಾನ್ಸ್ ಜೊತೆ ಆಂಟಿಕೋಡಾನ್ ನ ಬೈಂಡ್ ಮಾಡುತ್ತೆ, ಇನ್ನೊಂದ್ ಕಡೆ ಏನ್ ಮಾಡುತ್ತೆ ಅಮೈನೋ ಆಸಿಡ್ ನ ಎಕ್ಸೆಪ್ಟ್ ಮಾಡ್ಕೊಡುತ್ತೆ. ಸೊ ಹಂಗಾಗಿ ಎರಡು ಒಂದೇ ಟೈಮ್ ಅಲ್ಲಿ ಪ್ರೊಸೀಡ್ ಮಾಡೋದ್ರಿಂದ ದೇ ಆರ್ ಕಾಲ್ಡ್ ಆಸ್ ಅಡಾಪ್ಟರ್ ಮಾಲಿಕ್ಯೂಲ್ಸ್ ಅಂತ ಕರೀಬಹುದು. ಸೊ ನೆಕ್ಸ್ಟ್ ಒನ್ mRNA, that is a messenger RNA. So there are 2 types of mRNA, there is a polycystonic and monocystonic mRNA ಅಂತ ಕರಿತೀವಿ. Polycystonic mRNA, it is a characteristic features of prokaryotes. So whereas monocystonic, it is a property of a eukaryote. So ಇದ್ರ ಬಗ್ಗೆ ನಾವು ಡಿಫರೆನ್ಸಿಯೇಷನ್ ಕೂಡ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಓದಿದ್ವಿ. ಸೊ mRNA ಸ್ಟ್ರಕ್ಚರ್ ಯೂಕ್ಯಾರಿಯೋಟಿಕ್ ದು ನಾವು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬಂದಿದೆ ಹೌದಾ. ಸೊ ಇಟ್ ಇಸ್ ಅ ಸಿಂಗಲ್ ಸ್ಟ್ರಾಂಡೆಡ್ which consisting of an 5' to 3' polarity ಅಂತ ಹೇಳ್ತೀವಿ. ಸೊ ಈ ರೀಜನ್ ಅಲ್ಲಿ ಏನಿದೆ, ಕನ್ಸಿಸ್ಟಿಂಗ್ ಆಫ್ an untranslated region. ಸೊ ನೆಕ್ಸ್ಟ್ ಬಂತು ದಟ್ ಇಸ್ ಅನ್ ಇನಿಷಿಯೇಟರ್ ರೀಜನ್ಸ್, ಇನಿಷಿಯೇಟರ್ ಕೋಡಾನ್ಸ್ ಇರುತ್ತೆ, ಸ್ಟ್ರಕ್ಚರಲ್ ಕೋಡಾನ್ಸ್, ಸ್ಟ್ರಕ್ಚರಲ್ ಜೀನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈ ಕಡೆಗೆ ಟರ್ಮಿನೇಟರ್ ಕೋಡಾನ್ಸ್ ಇರುತ್ತೆ. ನೆಕ್ಸ್ಟ್ ಇವು ಅನ್ಟ್ರಾನ್ಸ್ಲೇಟೆಡ್ ರೀಜನ್, ಅದ್ರ ಜೊತೆಗೆ ಅಡಿನಲೇಷನ್, ದಟ್ ಇಸ್ ಅನ್ ಪಾಲಿ ಎ ಟೈಪ್, ಇಟ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಯೂಕ್ಯಾರಿಯೋಟಿಕ್ mRNA. ಸೊ ಒಂದ್ ಕಡೆ ಟೇಲಿಂಗ್ ಮೆಕ್ಯಾನಿಸಮ್ ಇದ್ರೆ ದಟ್ ಇಸ್ ದಿಸ್ ರೀಜನ್ 5' ರೀಜನ್ ಏನಿದೆ ಕ್ಯಾಪ್, ದಟ್ ಇಸ್ ಅನ್ GPP, ಗ್ವಾನೋಸೈನ್ ಟ್ರೈಫಾಸ್ಫೇಟ್ ಅಡಿಷನ್ ಇರೋದನ್ನ ನೋಡಬಹುದು. ಸೊ ನೆಕ್ಸ್ಟ್ ರೈಬೋಸೋಮಲ್ RNA. ಸೊ ರೈಬೋಸೋಮ್ಸ್ ದೇ ಆರ್ ದ ಪ್ರೋಟೀನ್ ಫ್ಯಾಕ್ಟರೀಸ್ ಅಂತಾನೆ ಓದಿರ್ತೀವಿ. ಸೊ ರೈಬೋಸೋಮ್ಸ್ ಹೆಲ್ಪ್ ಮೂಲಕ ಏನಾಯ್ತು ಈ ಪ್ರೋಟೀನ್ ಸಿಂಥಸಿಸ್ ಇನಿಷಿಯೇಟ್ ಆಗುತ್ತೆ. ಸೊ ಇಷ್ಟನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತಹ ಕಾನ್ಸೆಪ್ಟ್ ಗೆ ಬಂದ್ರೆ, ಸೊ ದಟ್ ಈಸ್ ಅನ್ ಟ್ರಾನ್ಸ್ಲೇಷನ್.
ಸೊ ಜೀನ್ ಎಕ್ಸ್ಪ್ರೆಷನ್ ಅಂತ ಓದಿದ್ವಿ, ನೆನಪಿದೆಯಾ? ಸೆಂಟ್ರಲ್ ಡಾಗ್ಮಾ ಅನ್ನುವಂತಹ ಕಾನ್ಸೆಪ್ಟ್, ಅಲ್ಲಿ ಜೀನ್ ರೆಪ್ಲಿಕೇಶನ್ ಮತ್ತೆ ಜೀನ್ ಎಕ್ಸ್ಪ್ರೆಷನ್. ಜೀನ್ ರೆಪ್ಲಿಕೇಶನ್ ನಥಿಂಗ್ ಬಟ್ DNA ರೆಪ್ಲಿಕೇಶನ್ ಅಂತ ಓದಿದ್ದೀವಿ. ಜೀನ್ ಎಕ್ಸ್ಪ್ರೆಷನ್ ಅಲ್ಲಿ 2 ಪ್ರೋಸೆಸ್ ಇದೆ. ಯಾವುದು? ದೇರ್ ಇಸ್ ಅ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್. ಸೊ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ನಾವು ಟ್ರಾನ್ಸ್ಕ್ರಿಪ್ಷನ್ ಅದ್ರದ್ದು ಸ್ಟೆಪ್ಸ್ ಓದಿದ್ದೀವಿ. ಅದ್ರ ಜೊತೆಗೆ ಟ್ರಾನ್ಸ್ಕ್ರಿಪ್ಷನ್ ವಿಚ್ ಅಕರ್ಸ್ ಇನ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್ ಡಿಸ್ಕಷನ್ ಆಗಿದೆ. ನೆಕ್ಸ್ಟ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತಹ ಕಾನ್ಸೆಪ್ಟ್ ಯಾವುದು? ಟ್ರಾನ್ಸ್ಲೇಷನ್. ಓಕೆ, ಸೊ ಟ್ರಾನ್ಸ್ಲೇಷನ್ ಅಂದ್ರೆ ಏನು? ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ದ ಪ್ರೊಸೆಸ್ ಆಫ್ ಸಿಂಥಸಿಸ್ ಆಫ್ RNA ಬೈ ದ ಹೆಲ್ಪ್ ಆಫ್ DNA ಟೆಂಪ್ಲೇಟ್. ಸೊ DNA ಟೆಂಪ್ಲೇಟ್ ಮೇಲೆ RNA ಸಿಂಥಸಿಸ್ ಆಗೋದು. ಯಾವ RNA? mRNA ಸಿಂಥಸಿಸ್ ಆಗೋದನ್ನ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಓದಿದ್ದೇವೆ. ಸೊ ಟ್ರಾನ್ಸ್ಲೇಷನ್ ಸಿಂಪ್ಲಿ ವಿ ವಿಲ್ ಕಾಲ್ ಇಟ್ ಆಸ್ ಪ್ರೋಟೀನ್ ಸಿಂಥಸಿಸ್ ಅಂತ ಕರೀಬಹುದು. ಸೊ ವಾಟ್ ಇಸ್ ಮೆಂಟ್ ಬೈ ಟ್ರಾನ್ಸ್ಲೇಷನ್? ಇಟ್ ಇಸ್ ಅ ಪ್ರೋಸೆಸ್ ಆಫ್ ಸಿಂಥಸಿಸ್ ಆಫ್ ಪ್ರೋಟೀನ್ by the help of ribosomes. So under the guidelines of mRNA and even a tRNA ಅಂತ ಕರೀತೀವಿ. So ಇಲ್ಲಿ the process of synthesis of protein, there is a protein synthesis. So protein synthesis by the help of ribosomes. ಸೊ ರೈಬೋಸೋಮ್ಸ್ ಹೆಲ್ಪ್ ತಗೊಂಡು ಪ್ರೋಟೀನ್ ಸಿಂಥಸಿಸ್ ಆಯ್ತು. ಬಟ್ ಇದಕ್ಕೆ ಯಾರು ಹೆಲ್ಪ್ ಬೇಕು? mRNA ಹೆಲ್ಪ್ ಬೇಕು ಮತ್ತೆ tRNA ಹೆಲ್ಪ್ ಕೂಡ ಬೇಕು. ಸೊ ಇವೆರಡೂ ಜೊತೆ ಸೇರಿಸಿ ಏನಾಗುತ್ತೆ? ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ ಅಂತ ಕರೀಬಹುದು. ದಿಸ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೇಷನ್. ದ ಪ್ರೊಸೆಸ್ ಆಫ್ ಸಿಂಥಸಿಸ್ ಆಫ್ ಪ್ರೋಟೀನ್ or the protein synthesis which requires the ribosomes along with mRNA and even tRNA ಅಂತ ಕರೀತೀವಿ. This process, it has been described by a scientist name called as Paul Zanuck ಅನ್ನೋರು ಮತ್ತೆ ಫ್ರಾನ್ಸಿಸ್ ಹೆಟ್ಸಿ ಕ್ವಿಕ್. So these are the two scientists who proposed the translation process that is in prokaryotic organism. So prokaryotic cells na ತಗೊಂಡು ಟ್ರಾನ್ಸ್ಲೇಷನ್ ಅನ್ನುವಂತಹ ಪ್ರೋಸೆಸ್ ನ ಈ ಇಬ್ರು ಸೈಂಟಿಸ್ಟ್ ಗಳು ಡಿಸ್ಕ್ರೈಬ್ ಮಾಡ್ತಾರೆ. ಸೊ ಈಗ ನಾವು ನೆಕ್ಸ್ಟ್ ಓದೋದೇನು? ದ ಸ್ಟೆಪ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಲೇಷನ್ ಅಲ್ಲಿ ಯಾವ ಸ್ಟೆಪ್ಸ್ ಇದೆ? ಫಸ್ಟ್ ಸ್ಟೆಪ್ ದಟ್ ಈಸ್ ಆನ್ ಆಕ್ಟಿವೇಷನ್ of amino acid. So now we can go by selection and activation of amino acid. So first aim like protein synthesis agutte, that is a basic unit called as amino acid. So we need to select and activate the amino acid. So next one, transfer of amino acid to tRNA. So transfer of amino acid to tRNA. Amino acid accept ಮಾಡ್ಕೊಂಡ್ಬರೋದು ಯಾರು? tRNA. So ಹಾಗಾಗಿ ಇದು next step. So third step, that is an chain initiation ಅಂತ ಕರೀತೀವಿ. chain initiation. So protein synthesis ಅಲ್ಲಿ first start ಆಗುವಂತ ಮೆಕ್ಯಾನಿಸಮ್ ನಾವಿಲ್ಲಿ chain initiation ಅಂತ ಕರೀತೀವಿ. So ಇಷ್ಟಾಗಿದೆ. There is a fourth step. There is a chain elongation ಅಂತ ಕರೀತೀವಿ. chain elongation. So next one, there is a chain termination. Chain termination. So next one, translocation of protein. Translocation of protein. So ಇಷ್ಟನ್ನ ನಾವು ಇವತ್ತಿನ ಸ್ಟೆಪ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. So what are the steps that are involved in translation? Selection and activation of amino acid,
transfer of amino acid to tRNA, chain initiation, chain elongation, chain termination and translocation of protein. So idರಲ್ಲಿ ಈಗ next ನೋಡ್ಕೊಂತ ಬರೋಣ. First step ಯಾವ್ದಪ್ಪ? That is a selection and activation of amino acid. The first step in translation. Selection and activation of amino acid. Selection and activation of amino acid ಅಂತ ಬರೀತೀವಿ. So ಇಲ್ಲಿ selection and activation of amino acids. So here the amino acids are joined together. The amino acid short term ಅಲ್ಲಿ AA ಅಂತ ಬರೀತಿದ್ದೀನಿ. The amino acids are joined together by the help of peptide bond ಅಂತ ಕರಿತೀವಿ ಹೌದಾ? The amino acids are joined together by the help of peptide bond. So next one, ಈಗ amino acid peptide bond ಇಂದ join ಆಗುತ್ತೆ ಅನ್ಕೊಳ್ಳಿ. So for this they need an enzyme. ಇಲ್ಲಿ ಒಂದು enzymes ನ ಅವಶ್ಯಕತೆ ಇದೆ. So here the amino acid they are activated. Amino acid activate ಆಗಬೇಕಲ್ವಾ? The amino acids are activated by the addition of ATP. So ನಮಗೆ ಗೊತ್ತಿದೆ energy rich resource ಯಾವ್ದಪ್ಪ? ATP. So ATP addition ಆಗ್ಬಿಟ್ಟು ಏನ್ ಮಾಡ್ತಿದ್ರೆ the amino acid get activated ಅಂತ ಕರಿತೀವಿ. So for this, so they need an enzyme. ಈ activation ಅನ್ನುವಂತಹ ಪ್ರೋಸೆಸ್ಗೆ ಒಂದು ಎಂಜೈಮಿನ ಅವಶ್ಯಕತೆ ಇದೆ. So ಯಾವ ಎಂಜೈಮ್? It is an amino acid RNA synthetase. Amino acid RNA synthetase. So it is an enzyme helpful for activating the amino acids. ಅಲ್ಲಿ activate ಆಗಕ್ಕೆ ಬೇಕಾಗುತ್ತೆ. So next ಇದೇ process ಅನ್ನು ತಗೊಂಡ್ರೆ the amino acids are added with an ATP. amino acid ATP ಜೊತೆ combined ಆದ ತಕ್ಷಣ so ಯಾವ enzymes presence ಅಲ್ಲಿ there is an amino acid RNA synthetase. Amino acid RNA synthetase ಅನ್ನುವಂತಹ ಹೆಲ್ಪ್ ಮೂಲಕ enzymes ನ ಹೆಲ್ಪ್ ಮೂಲಕ ಏನ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ ಅಂತ ತಗೊಂಡ್ರೆ that is an amino acid AMP enzyme complex plus inorganic phosphate. So this is the first step ಅಂತ ಕರೀಬಹುದು. So what is the first step ಅಲ್ಲಿ ಏನೇನಿದೆ ಇನ್ನೊಂದ್ಸತಿ ನೋಡ್ಕೊಂಡು ಬರೋಣ. The selection and activation of amino acid. So the amino acids are linked together by the help of peptide bond ಅಂತ ಕರೀತೀವಿ. So where the amino acids are get activated by the addition of an energy rich compound called as ATP ಅಂತ ಕರೀತೀವಿ. So ಹಂಗಾಗಿ activation ಆಗಬೇಕು ಅಂದ್ರೆ ಒಂದು enzymes ನ ಅವಶ್ಯಕತೆ ಇದೆ ಅಂತ ಹೇಳಿರೋದು. The enzymes that need to be activate the amino acid that is called as amino acid RNA synthetase ಅಂತ ಕರೀತೀವಿ. So ಈಗ amino acid when have been added with the ATP. So in the presence of amino acid RNA synthetase, so it forms an amino acid AMP enzyme complex ಅಂತ ಕರೀತೀವಿ. So along with inorganic phosphate. So ಈಗ amino acid ಏನಾಯ್ತು activate ಆಯ್ತು by the addition of ATP. So ಇದು first step ಅಂತ ಕರೀತೀವಿ. So next step ಅಲ್ಲಿ ಏನಾಗುತ್ತೆ? So second step, that is a transfer of amino
acid, transfer of amino acid to tRNA. So ಈಗ ಅಮೈನೋ ಆಸಿಡ್ ಏನಂದ್ರೆ ಇಟ್ ಗೆಟ್ ಆಕ್ಟಿವೇಟೆಡ್. ಸೊ ಆಕ್ಟಿವೇಟ್ ಆಗಿರುವಂತಹ ಅಮೈನೋ ಆಸಿಡ್ ಎಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕು? tRNA, ಬಿಕಾಸ್ ದ tRNA is helpful for transforming the amino acid that is necessary for protein synthesis ಅಂತ ಕರೀತಾರೆ. ಸೊ ಈಗ the transfer of amino acid to tRNA. So this process is called as this process is also called as charging of tRNA ಅಂತ ಕರಿತೀವಿ ಅಥವಾ amino acyl composite tRNA ಅಂತ ಕರಿತೀವಿ. So this process is called as charging of tRNA or amino acyl tRNA ಅಂತ ಕರಿತೀವಿ. Okay? So next, the activated amino acid, it gets charged. ಸೊ ಚಾರ್ಜ್ ಯಾವಾಗ ಆಯ್ತು? ATP ಜೊತೆ ಕಂಬೈಂಡ್ ಆದ ತಕ್ಷಣ. ಸೊ ಅವಾಗ ಅದನ್ನ ನಾವೇನಂತ ಕರಿತೀವಿ? tRNA ಅಂತ ಅಸಂಪ್ಷನ್ ತಗೊಂಡಿದ್ದೇವೆ. ಸೊ ಈ ಪ್ರೋಸೆಸ್ ಅಲ್ಲಿ ಯಾವ ಮೆಕ್ಯಾನಿಸಮ್ಸ್ ಇನ್ವಾಲ್ವ್ ಆಗಿರುತ್ತೆ ಅಂತ ತಗೊಂಡ್ರೆ ಇನಿಸಿಯೇಷನ್ ಪ್ರೋಸೆಸ್ ಅಂತ ತಗೊಂಡ್ರೆ, ಸೊ ಇವೇನಿತ್ತಪ್ಪ, ದಟ್ ಈಸ್ ಆನ್ ಅಮೈನೋ ಅಸೈಲ್ ಎಂಜೈಮ್, ಇಟ್ ಈಸ್ ಆನ್ AMP, amino acyl AMP enzyme complex. ಹೌದಾ? ಸೊ amino acyl AMP enzyme complex ಸಿಕ್ಕಿತ್ತು ಫಸ್ಟ್ ಸ್ಟೆಪ್ ಅಲ್ಲಿ ನಮಗೆ. ಸೊ ಇಟ್ ಹ್ಯಾಸ್ ಬಿನ್ ಆಡೆಡ್ ವಿತ್ ದ tRNA. ಯಾವ್ದ್ರ ಜೊತೆ ಆಡ್ ಆಗಿದೆಯಪ್ಪ ಇದು? tRNA ಜೊತೆ ಆಡ್ ಆದಾಗ ಸೊ ಇಟ್ ಗೆಟ್ ಟ್ರಾನ್ಸ್ಫರ್ಡ್ ಇಂಟು amino acyl tRNA that has been activated or charged complex ಅಂತ ಕರೀತೀವಿ. So amino acyl tRNA or a charged complex that has been formed in a second step. So second step ಅಲ್ಲಿ ಏನಾಗಿದೆ? ಟ್ರಾನ್ಸ್ಫರ್ ಆಫ್ amino acid to tRNA. The activated amino acid, it has been commonly formed into an amino acyl AMP enzyme complex ಆಗಿತ್ತೌದಾ? ಸೊ ಅದು ಯಾರ ಜೊತೆ ಕಂಬೈಂಡ್ ಆಯ್ತು? ಈಗ tRNA ಜೊತೆ ಕಂಬೈಂಡ್. ಸೊ tRNA ಜೊತೆ ಕಂಬೈಂಡ್ ಆದ್ಮೇಲೆ ಏನ್ ಫಾರ್ಮೇಶನ್ ಮಾಡ್ತು? ಇಟ್ ಫಾರ್ಮ್ಸ್ an amino acyl tRNA. So this process is called as charging of tRNA or amino acyl tRNA. So this is the second step ಅಂತ ಕರೀತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಅದು ಥರ್ಡ್ ಸ್ಟೆಪ್. Chain initiation. These are chain initiation ಅನ್ನೋದು ಥರ್ಡ್ ಸ್ಟೆಪ್. ಇನಿಸಿಯೇಷನ್ ಅಂದ್ರೆ ನಾವು ಸ್ಟಾರ್ಟ್ ಆಗುತ್ತೆ. ಸೊ ಈಗ ಪ್ರೋಟೀನ್ ಸಿಂಥಸಿಸ್ ಆಗಬೇಕು ಅಂದ್ರೆ ಬೇಕಾಗಿರುವಂತಹ ಬೇಸಿಕ್ ಯೂನಿಟ್ ನಾವು ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಸೊ ಈಗ ಪ್ರೋಟೀನ್ ಸಿಂಥಸಿಸ್ ಎಲ್ಲಾಗುತ್ತೆ ಸೆಲ್ಸ್ ಅಲ್ಲಿ? ಇಟ್ ಹ್ಯಾಸ್ ಬಿನ್ ಸಿಂಥಸೈಸ್ಡ್ ಬೈ ದ ಪ್ರೋಟೀನ್ ಫ್ಯಾಕ್ಟರೀಸ್, ದೇ ಆರ್ ಕಾಲ್ಡ್ ಆಸ್ ರೈಬೋಸೋಮ್ಸ್. ಸೊ ಇನ್ ದಿಸ್ ಪ್ರೋಸೆಸ್ ದ ribosomes that acts like a cellular factories. Ribosomes that acts as cellular factories for protein synthesis ಅಂತ ಕರೀತೀವಿ. ಸೊ ಪ್ರೋಟೀನ್ ಸಿಂಥಸಿಸ್ ಆಗಕ್ಕೆ ಇಲ್ಲಿ ಯಾರು ಬೇಕಪ್ಪ? ರೈಬೋಸೋಮ್ಸ್ ಅಂತ ಕರೀತೀವಿ. ಸೊ ರೈಬೋಸೋಮ್ಸ್ ನ ಸ್ಟ್ರಕ್ಚರ್ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಓದಿದೀವಿ, ಹೌದಾನೆ? ಸೊ ಇಟ್ ಕನ್ಸಿಸ್ಟಿಂಗ್ ಆಫ್ ಲಾರ್ಜರ್ ಅಂಡ್ ಅ ಸ್ಮಾಲರ್ ಸಬ್ ಯೂನಿಟ್ ಅಂತ ಕರಿತೀವಿ. ಸೊ ಡ್ಯೂರಿಂಗ್ ಅ ಪ್ರೋಟೀನ್ ಸಿಂಥಸಿಸ್ ಆಗಕ್ಕೆ ಯಾರು ಬೇಕು? ರೈಬೋಸೋಮ್ಸ್ ಬೇಕು, tRNA and even mRNA. ಸೊ ಈ ಮೂರು ಅವಶ್ಯಕತೆ ಇದೆ. ಬಟ್ ಕಾಮನ್ ಆಗಿ ನಮಗೆ ಗೊತ್ತಿರೋ ಪ್ರಕಾರ ದಿಸ್ ಇಸ್ ಅನ್ mRNA, ಹೌದಾ? ಸಿಂಗಲ್ ಸ್ಟ್ರಾಂಡೆಡ್. ಸೊ ದಿಸ್ ಇಸ್ ಅನ್ ರೈಬೋಸೋಮ್ಸ್. ಸೊ ದಿಸ್ ಒನ್ ಇಸ್ tRNA. ಈ ಮೂರು ಅವಶ್ಯಕತೆ ಇದಾವೆ ತಾನೆ? ಸೊ ಈ tRNA ಅಲ್ಲಿ ದಿ
that is a T-C arm. It is helpful for assisting the ribosomes to get attached with an mRNA. So ಈ ribosomes ಈ mRNA ಮೇಲೆ ಬಂದು ಈ ತರ ಅಟ್ಯಾಚ್ ಆಗುತ್ತೆ. ಸೊ ಅದರಲ್ಲಿ ಸ್ಮಾಲರ್ ಯೂನಿಟ್ ಲಾರ್ಜರ್ ಯೂನಿಟ್ ಅಂತ ಕರೆದಿದ್ದೀವಿ, ಹೌದಾನೆ? ಸೊ ರೈಬೋಸೋಮ್ಸ್ ದ ಆಕ್ಟ್ಸ್ ಆಸ್ ಅ ಕೆಟಲಿಸ್ಟ್. ರೈಬೋಸೋಮ್ಸ್ ಪ್ರೋಟೀನ್ ಸಿಂಥಸಿಸ್ ಹೆಲ್ಪ್ ಮಾಡೋದ್ರಿಂದ ದ ಆಕ್ಟ್ಸ್ ಲೈಕ್ ಕೆಟಲಿಸ್ಟ್ ಅಂತ ಕರಿತೀವಿ. ದ ಎನ್ಸೈಮ್ಸ್ ಆಫ್ ರೈಬೋಸೋಮ್ಸ್ ದಟ್ ಈಸ್ ಕಾಲ್ಡ್ ಆಸ್ ರೈಬೋಸೈಮ್. ಬ್ಯಾಕ್ಟೀರಿಯಾಸ್ಗಳಲ್ಲಿ ಇರುವಂತ ಅಂದ್ರೆ ಕಾಮನ್ ಆಗಿ ನಾವು ರೈಬೋಸೋಮ್ಸ್ ಏನ್ ಕೆಟಲಿಸ್ಟ್ ಅಂತ ಕರಿತೀವಿ. ಬ್ಯಾಕ್ಟೀರಿಯಾದಲ್ಲಿ ಸೊ 33S ಕಾಂಪೋಸಿಷನ್ ಹೊಂದಿರೋವನ್ನ ನಾವು ರೈಬೋಸೈಮ್ಸ್ ಅಂತ ಕರಿತೀವಿ. ಸೊ ಯೂಶಲಿ ಅಟ್ಯಾಚ್ ಆಯ್ತು. ಕಾಮನ್ ಆಗಿ ಲಾರ್ಜರ್ ಯೂನಿಟ್ ಟು ಸ್ಮಾಲರ್ ಯೂನಿಟ್ ಯಾವಾಗಲೂ ಸಪರೇಟ್ ಇರುತ್ತೆ. ಸೊ ಯೂಶಲಿ ದ ಲಾರ್ಜರ್ ಅಂಡ್ ಸ್ಮಾಲರ್ ಯೂನಿಟ್ಸ್ ದೇ ಆರ್ ಯೂಶಲಿ ಡಿಸೋಸಿಯೇಟ್ ಸಪರೇಟ್ ಇರುತ್ತೆ. Only during protein synthesis they come and bind together and they are attached over the mRNA. ಸಪರೇಟ್ ಇದ್ದಿದ್ದು ಪ್ರೋಟೀನ್ ಸಿಂಥಸಿಸ್ ಆಗುವಾಗ ಏನಾಗುತ್ತೆ, ಎರಡು ಅಟ್ಯಾಚ್ ಆಗ್ಬಿಟ್ಟು ಅದರಲ್ಲೂ ಸ್ಮಾಲರ್ ಸಬ್ ಯೂನಿಟ್ ಅಂತ ನಾವೇನ್ ಕರಿತೀವಿ, ಈ ಸ್ಮಾಲರ್ ಸಬ್ ಯೂನಿಟ್ ಇಸ್ ಹೆಲ್ಪ್ಫುಲ್ ಫಾರ್ ದ ಅಟ್ಯಾಚ್ಮೆಂಟ್ ಆಫ್ ಅನ್ mRNA ಓವರ್ ಇಟ್. ಲಾರ್ಜರ್ ಸಬ್ ಯೂನಿಟ್ ಅಲ್ಲಿ mRNA ಅಟ್ಯಾಚ್ ಆಗಲ್ಲ. ಯಾವ ಯೂನಿಟ್ ಅಲ್ಲಿ ಆಗುತ್ತೆ? ಸ್ಮಾಲರ್ ಸಬ್ ಯೂನಿಟ್ ಅಂತ. ಈಗ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ tRNA ರೆಡಿ, ರೈಬೋಸೋಮ್ಸ್ ರೆಡಿ ಅಂಡ್ ಇವನ್ mRNA ರೆಡಿ. ಸೊ mRNA ಮೇಲೆ ಇರುವಂತಹ ಫಸ್ಟ್ ಸೀಕ್ವೆನ್ಸ್ ಬಗ್ಗೆ ಹೇಳಿದ್ವಿ ಲಾಸ್ಟ್ ಕ್ಲಾಸ್ ನೆನಪಿದೆ. ದಟ್ ಇಸ್ ಕಾಲ್ಡ್ ಆಸ್ ಇನಿಷಿಯೇಟರ್ ಕೋಡಾನ್ಸ್ ಅಂತ ಕರಿತೀವಿ. So which is the initiator codon that was present over the mRNA? That is called as AUG ಅಂತ ಹೇಳಿದೀವಪ್ಪ. So AUG is an initiator codon. So ಈಗ so this is an mRNA. So mRNA ಮೇಲೆ first sequence ಆಗಪ್ಪ, it is an AUG. So usually we know that always the nucleotides must be written in the form of triplet codons ಅಂತ ಕರೆದಿರ್ತಾರೆ. ಸೊ ಹಾಗಾಗಿ triplet codon ಫಾರ್ಮ್ ಅಲ್ಲಿ AUG ಬರುತ್ತೆ. So AUG it always combined with an amino acid during an initiation. So initiation ಅಂದ್ರೆ ಸ್ಟಾರ್ಟ್ ಆಗೋದು, ಪ್ರೋಟೀನ್ ಸಿಂಥಸಿಸ್ ಸ್ಟಾರ್ಟ್ ಆಗೋದು. ಸೊ ಈಗ ಪ್ರೋಟೀನ್ ಸಿಂಥಸಿಸ್ mRNA ಮೇಲಿರೋ ಸೀಕ್ವೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ ಇನಿಷಿಯೇಟರ್ ಕೋಡಾನ್ ಆಗಿ ಆಕ್ಟ್ ಮಾಡ್ತಿರೋದು ಯಾವುದು? AUG. ಸೊ ಇಟ್ ಆಲ್ವೇಸ್ ಕಂಬೈನ್ಡ್ ವಿತ್ ದ ಸೀಕ್ವೆನ್ಸ್ ಕಾಲ್ಡ್ ಆಸ್ UAC. AUG ಗೆ ಆಪೋಸಿಟ್ ಏನ್ ಬರುತ್ತೆ? UAC. ಇಟ್ ಯೂಶುವಲಿ ಕಮ್ ಅಂಡ್ ಬೈಂಡ್ ಅಲಾಂಗ್ ವಿತ್ ದ ಆಂಟಿಕೋಡಾನ್ ದಟ್ ವಾಸ್ ಪ್ರೆಸೆಂಟ್ ಇನ್ tRNA. ಸೊ tRNA ಮೇಲಿರುವಂತಹ ಆಂಟಿಕೋಡಾನ್ ಮೇಲೆ ಕಂಬೈಂಡ್ ಆಯಿತು. ಸೊ ದ ಸೀಕ್ವೆನ್ಸ್ ಯೂಶುವಲಿ the AUG it binds with an amino acid. ಯಾವ್ದ್ರ ಜೊತೆ bind ಆಗುತ್ತೆ? Amino acid. So the amino acid that was usually combined with an initiator codon during the chain initiation that is called as methionine. First amino acid ಯಾವ್ದ್ರ combined ಆಗುತ್ತೆ? Methionine ಜೊತೆ combined ಆಗುತ್ತೆ. ಹಾಗಾಗಿ usually AUG ನೇ initiator. But in rare cases, so in place of AUG has been replaced by GUG. ಎಲ್ಲೋ ಒಂದು ರೇರ್ ಕೇಸಸ್ ಅಲ್ಲಿ AUG ಇಲ್ಲದೆ ಇದ್ದಾಗ GUG ಅದರ ಕಂಪೋಸಿಷನ್ ಟೇಕ್ ಓವರ್ ಮಾಡ್ಕೊಳುತ್ತೆ. ಸೊ GUG ಬಂದಾಗ ಯಾವ ಅಮೈನೋ ಆಸಿಡ್ ಜೊತೆ ಕಂಬೈನ್ ಆಗುತ್ತೆ ಅಂದ್ರೆ ಇಟ್ ಹ್ಯಾಸ್ ಬಿನ್ ಕಂಬೈನ್ಡ್ ವಿತ್ ಅನ್ ಅಮೈನೋ ಆಸಿಡ್ ಕಾಲ್ಡ್ ಆಸ್ ವ್ಯಾಲೈನ್ ಅಂತ ಕರೀತೀವಿ. ಸೊ ದಟ್ ಇಸ್ ಕಾಲ್ಡ್ ಆಸ್ ವ್ಯಾಲೈನ್. ಸೊ ಇದು ಚೈನ್ ಇನಿಸಿಯೇಷನ್ ಹೆಂಗಾಯ್ತು ಸ್ಟಾರ್ಟ್ ಆಗೋಕ್ಕೆ? ಈಗ ಕಾಮನ್ಲಿ ಬೈ ದ ಅಸಿಸ್ಟೆನ್ಸ್ ಆಫ್ ಆನ್ tRNA the ribosomes where the smaller unit ಮತ್ತೆ larger sub unit ಏನಿತ್ತು ಸಪರೇಟ್ ಇತ್ತು ಹೌದಾ? ಸೊ ಪ್ರೋಟೀನ್ ಸಿಂಥಸಿಸ್ ಆಗೋ ಟೈಮಲ್ಲಿ ಏನಾಯ್ತು, ಅವೆರಡು ಜಾಯಿನ್ ಆಯ್ತು. ಸ್ಮಾಲರ್ ಸಬ್ ಯೂನಿಟ್ ಇಟ್ ಆಕ್ಯುಪೈಸ್ ಈ ತರ ಇದೆ ಅನ್ಕೊಂಡ್ರೆ ಇದು ಲಾರ್ಜರ್ ಸಬ್ ಯೂನಿಟ್, ಇದು ಸ್ಮಾಲರ್ ಸಬ್ ಯೂನಿಟ್. ಸೊ ಸ್ಮಾಲರ್ ಸಬ್ ಯೂನಿಟ್ ಅಲ್ಲಿ ಏನಿದೆ ಅಲ್ಲಿ mRNA ಅಟ್ಯಾಚ್ ಆಗಿದೆ. ಲಾರ್ಜರ್ ಸಬ್ ಯೂನಿಟ್ ಅಲ್ಲಿ tRNA ಲೊಕೇಟ್ ಆಗ್ತಾ ಹೋಗುತ್ತೆ. So mRNA ಮೇಲಿರೋ AUG initiator codon it bind with an anticodon that was come and bind with an tRNA. The first amino acid that has been brought during the chain initiation that is called methionine. In rare cases the AUG can be associated with GUG. ಅಕಸ್ಮಾತ್ AUG ಇಲ್ಲದೆ ಇದ್ರೆ GUG ಕೆಲಸ ಮಾಡುತ್ತೆ. ಅವಾಗ ಬರೋ ಅಮೈನೋ ಆಸಿಡ್ ಏನು? ವ್ಯಾಲೈನ್ ಅಂತ ಕರಿತೀವಿ. ಸೊ ಈಗ ರೈಬೋಸೋಮ್ಸ್ ಅಲ್ಲಿ ಏನ್ ಬರುತ್ತೆ? tRNA ಬರುತ್ತೆ. The tRNA come and bind with an amino acids which are the building blocks of protein. So ಈಗ amino acids ಗಳು ಎಷ್ಟು tRNA ಬಂದು ರೈಬೋಸೋಮ್ಸ್ ಒಳಗಡೆ ಬೈಂಡ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ.
ribosomes that is a ribosomes ಅಲ್ಲಿ larger subunit ಅಂತ ಕರೀತೀವಲ್ಲ, larger subunit. Smaller subunit ಅಲ್ಲಿ mRNA ಲೊಕೇಟ್ ಆಗಲ್ಲ. This is a larger subunit, this is a smaller subunit. The smaller subunit it is usually attached with an mRNA. So mRNA ಮೇಲೆ ಏನಿದೆ, it is a triplet codon system ಅಲ್ಲಿ codons ಗಳು ಪ್ರೆಸೆನ್ಸ್ ಇದೆ. ಸೊ ಈ codons ಗೆ ಆಪೋಸಿಟ್ ಯಾವ್ದು ಬರುತ್ತೆ, ಆಂಟಿಕೋಡಾನ್. ಸೊ ಈಗ the larger subunit it is having a larger subunit it is having an two side ಅಥವಾ two regions. ಅದರಲ್ಲಿ ಎರಡು ರೀಜನ್ ಇರುತ್ತೆ ಪ್ಲಸ್ one exit region ಅಂತ ಇರುತ್ತೆ. So the larger subunit it is having an two region and one is exit region ಅಂತ ಕರೀತಾರೆ. ಸೊ ಎರಡು ಯೂನಿಟ್ ಯಾವುದು ಈ ತರ ಇರುತ್ತೆ, ಇದು ಒಂದು, ಇಲ್ಲಿ ಒಂದು, ಮತ್ತೆ ಇಲ್ಲಿ ಒಂದು, ಈ ತರ ಮೆನ್ಷನ್ ಮಾಡಿದೆ. ಸೊ ತ್ರೀ ರೀಜನ್ಸ್ ಯಾವ್ಯಾವ ತ್ರೀ ರೀಜನ್, ದ ಫಸ್ಟ್ ಒನ್ ದಿಸ್ ಇಸ್ ಕಾಲ್ಡ್ ಆಸ್ ಎ ಸೈಟ್ ಅಂತ ಕರೀತೀವಿ. The first region that was present it is called as A site. ಎರಡನೇದು ಯಾವುದು, P site ಅಂತ ಕರೀತೀವಿ, P site. The third one is exit site. Third one is exit site. What does the A site ಏನು ಕೆಲಸ ಮಾಡುತ್ತೆ, P site ಏನು ಕೆಲಸ ಮಾಡುತ್ತೆ, exit ಏನು ಕೆಲಸ ಮಾಡುತ್ತೆ. So A site ಅಂತ ಬರ್ತದೆ, this is the first region that was present in the larger subunit of an ribosomes. So A subunit it is also called as amino-acyl site, amino-acyl region ಅಂತ ಕರೀತೀವಿ. And it is also called as acceptor region. ಏನ್ ಮಾಡುತ್ತೆ, ಇದು accepts the tRNA first tRNA ಅಲ್ಲಿ ಬಂದು ಬೈಂಡ್ ಆಗುತ್ತೆ acceptor regionಗೆ. ಸೊ ಹಾಗಾಗಿ ಅದನ್ನ ನಾವು A site ಅಂತ ಕರೀತೀವಿ. So A site which is also called as amino-acyl site or amino-acyl region which is also called as acceptor region which is helpful for accepting the tRNA which come and bind in the larger subunit. So second one ಯಾವುದು, P site. P site ಅಂದ್ರೆ peptidyle site ಅಂತ. P site ಅಂದ್ರೆ ಏನು, peptidyle, and it is also called as donor ಅಂತ ಕರೀತೀವಿ. It is also called as donor site ಅಂತ ಕರೀಬಹುದು. What does it donates? ಡೋನರ್ ಅಂದ್ರೆ ಡೊನೇಟ್ ಮಾಡಬೇಕಲ್ವಾ, ಅದೇನು ಡೊನೇಟ್ ಮಾಡತ್ತಂದ್ರೆ ಪ್ರೋಟೀನ್ ಸಿಂಥಸಿಸ್ಗೆ ಬೇಕಾಗಿರೋ ಪೆಪ್ಟಿಡೈಲ್ ಚೈನ್ಸ್ ಗಳನ್ನ ಅದು ಇನಿಸಿಯೇಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಕ್ಸಿಟ್ ಸೈಟ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಂಟಿ ಸೈಟ್ ಅಂತ ಕರಿತೀವಿ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಂಟಿ ಸೈಟ್. ಸೊ ಇಷ್ಟು ರೀಜನ್ ನಿಮಗೆ ಗೊತ್ತಾಯ್ತು, ಬಟ್ ಈ ರೀಜನ್ಸ್ ಗಳು ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈಗ ಚೈನ್ ಇನಿಸಿಯೇಷನ್. ಸೊ ಇನಿಸಿಯೇಷನ್ ಅಲ್ಲಿ ಏನಾಯ್ತು, AUG ಇದೆ, AUG ಗೆ ಆಪೋಸಿಟ್ ಏನ್ ಬಂತು, UAC. ಇಟ್ ಹ್ಯಾಸ್ ಬಿನ್ ಕಮ್ ಅಂಡ್ ಬೈಂಡ್ ವಿತ್ an tRNA which consisting of a methionine, that is called chain initiation. So next process ಏನು ಹೇಳ್ತೀವಿ, chain elongation. Next step ಯಾವುದು, chain elongation ಬರ್ತದೆ. Elongation. So ಇನ್ನೊಂದ್ಸರಿ ಬರ್ಕೋಣ. This is a larger subunit. This is a smaller subunit. ಈ smaller subunit ಅಲ್ಲಿ ಏನಿದೆ, mRNA ಇದೆ. ಸೊ ಇಲ್ಲಿ ಏನ್ ಬರೀತೀವಿ ನಾವು, A site, P site and E site. There is an exit site. So ಇದೇನು P. So this one is A. This one is exit site. ಸರಿನಾ? So first sequence. ಸೊ ಈಗ ಏನ್ ಮಾಡಬೇಕು, ಇಲ್ಲಿ ಒಂದು tRNA ಬಂದು ಬೈಂಡ್ ಆಗುತ್ತೆ. ಸರಿನಾ? ಸೊ ದಿಸ್ ಇಸ್ ದ ಫಸ್ಟ್ ರೀಜನ್. ಸೊ ವೇರ್ ಇಟ್ ಕಮ್ ಅಂಡ್ ಬೈಂಡ್ ಟು A site. A site ಹತ್ರ ಬಂದ ತಕ್ಷಣ ಇನಿಸಿಯೇಷನ್ ಆಗಲ್ಲ. ಸೊ ಯಾವಾಗ ಈ tRNA P site ಗೆ ಬರುತ್ತೋ ದಟ್ ಇಸ್ ಕಾಲ್ಡ್ ಆಸ್ ಚೈನ್ ಇನಿಸಿಯೇಷನ್ ಅಂತ ಕರೀತೇವೆ. ಸೊ ವೆನ್ ದ ಅಮೈನೋ ಆಸಿಡ್ ಕ್ಯಾರಿಂಗ್ tRNA ಇಟ್ ಕಮ್ ಅಂಡ್ ಬೈಂಡ್ಸ್ ವಿತ್ ದ P site, that is called as chain initiation ಅಂತ ಕರೀಬಹುದು.
ಸೊ ಅವಾಗ ಚೈನ್ ಇನಿಸಿಯೇಷನ್ ಅಂತ ತಗೊಂಡ್ರೆ ಏನಿರುತ್ತಪ್ಪ AUG ಇರುತ್ತೆ, ಇದಕ್ಕೆ ಆಪೋಸಿಟ್ USC. ಹಂಗಾಗಿ ಇದು ತಗೊಂಡ್ಬರೋ ಅಮೈನೋ ಆಸಿಡ್ ಏನಾಯ್ತು ಮಿಥಿಯೋನೈನ್ ಅನ್ನೋ ಅಮೈನೋ ಆಸಿಡ್ ಆಗುತ್ತೆ. ಹೌದಾ? ಸೊ ಮಿಥಿಯೋನೈನ್ ಅಮೈನೋ ಆಸಿಡ್ ಇಲ್ಲಿ ಒಂದು ಬಂತು. ಸೊ ನೆಕ್ಸ್ಟ್ ಈ ಜಾಗದಲ್ಲಿ ಇದ್ದಂತಹ ಮಿಥಿಯೋನೈನ್ ಕ್ಯಾರಿ TRNA ಒನ್ ಇಲ್ಲಿ ಫಸ್ಟ್ A ಸೈಡ್ ಬರುತ್ತೆ. ಸರಿನಾ? A ಸೈಡ್ ಇಂದ ಯಾವಾಗ P ಸೈಡ್ಗೆ ಶಿಫ್ಟ್ ಆಗುತ್ತೆ, ಸೊ ಅವಾಗ ಅದು ಚೈನ್ ಇನಿಸಿಯೇಷನ್ ಆಗುತ್ತೆ. ಇವಾಗ ಈ ಜಾಗದಲ್ಲಿ ಇನ್ನೊಂದು TRNA ಬಂದು ಬೈಂಡ್ ಆಗುತ್ತೆ. ಅದು ಕೂಡ ಸ್ಪೆಸಿಫಿಕ್ ನ್ಯೂಕ್ಲಿಯೋಟೈಡ್ಸ್ ಗಳಿಗೆ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಇರುತ್ತೆ. ಇನ್ನೊಂದು ಅಮೈನೋ ಆಸಿಡ್, ಈಗ ನಾವು ಇದನ್ನು ಅಮೈನೋ ಆಸಿಡ್ 1 ಅಂತ ತಗೊಂಡ್ರೆ ದಿಸ್ ಇಸ್ ಅನ್ ಅಮೈನೋ ಆಸಿಡ್ 2. ಸೊ ಇದು ಬೈಂಡ್ ಆಯ್ತು. ಈಗ ಇವೆರಡರ ಮಧ್ಯೆ ಏನಾಯ್ತು ದಟ್ ಫಾರ್ಮ್ಸ್ ಅನ್ ಪೆಪ್ಟೈಡ್ ಚೈನ್ ದಟ್ ಇಸ್ ಟು ಇನಿಷಿಯೇಟ್ ದ ಪ್ರೋಟೀನ್. ಸೊ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ, ಅವೆರಡರ ಮಧ್ಯೆ ಏನಾಯ್ತು ಪೆಪ್ಟೈಡ್ ಚೈನ್ ಆಯ್ತು. So when protein synthesis ಆಗ್ತಿದ್ದಂಗೆ the information so from the messenger RNA it transferred in the nucleus ಅಂತ ತಗೊಂಡ್ರೆ it transferred towards the cytoplasm. So ಈಗ ಈ empty ಮಿಥಿಯೋನೈನ್ ಅಮೈನೋ ಆಸಿಡ್ ಸಿಂಥಸಿಸ್ ಆಗ್ತಿದ್ದಂಗೆ ಪ್ರೋಟೀನ್ ಸಿಂಥಸಿಸ್ ಆಗ್ತಿದ್ದಂಗೆ now this tRNA it become empty. ಆ empty tRNA ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಹೊರಗಡೆಗೆ ಬರುತ್ತೆ. This is an empty tRNA. Now it is not carrying any amino acid. ಸೊ ಬಟ್ ಅಮೈನೋ ಆಸಿಡ್ ಪ್ರೋಟೀನ್ ಸಿಂಥಸಿಸ್ಗೆ ಅದು ಇನಿಷಿಯೇಟ್ ಮಾಡಿರುತ್ತೆ. ಇದು ಇನಿಷಿಯೇಷನ್ ಅಂತ ಕರೀತೀವಿ. ಎಲಾಂಗೇಷನ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಸೊ ವೆನ್ ಇದ್ರ ಮೇಲಿರುವಂತಹ ಸೀಕ್ವೆನ್ಸ್ ನಾವು ರೀಡಿಂಗ್ ಫ್ರೇಮ್ ಅಂತ ಕರಿತೀವಲ್ಲ, ಇದ್ರ ಮೇಲಿರುವ ಸೀಕ್ವೆನ್ಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಹೋದಾಗ ಸೊ ಫಾರ್ ಕೋಡಾನ್ಸ್ ಆಂಟಿ ಕೋಡಾನ್ಸ್ ಗಳು ಬೈಂಡ್ ಆಗ್ತಾ ಹೋಗ್ತಾ ಇದ್ದಂಗೆ ಪ್ರೋಟೀನ್ ಸಿಂಥಸಿಸ್ ಏನಾಗುತ್ತೆ ಎಲಾಂಗೇಟ್ ಆಗುತ್ತೆ. ಸೊ ಈಗ ಇಲ್ಲಿ ಈ ಪ್ರೋಸೆಸ್ ನಾವೇನಂತ ಕರಿತೀವಿ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಒಂದಿನ ಇಲ್ಲಿ ಒಂದು ರೈಬೋಸೋಮ್ ಬರ್ತೀವಿ, ಇದ್ರ ಪಕ್ಕ ಇನ್ನೂ ಒಂದಿರುತ್ತೆ ರೈಬೋಸೋಮ್. ಸೊ ಇದು ಇನ್ನೂ ಒಂದಿರುತ್ತೆ, ಹೌದಾ? ದಟ್ ಈಸ್ ಕಾಲ್ಡ್ ಪಾಲಿರೈಬೋಸೋಮ್ಸ್ ಅಂತ ಕರಿತೀವಿ. ಕಾಮನ್ ಆಗಿ ದಿಸ್ ಇಸ್ ಅಮೈನೋ ಅಂತ ತಗೊಂಡ್ರೆ ಸೊ ದಿಸ್ ಇಸ್ ರೈಬೋಸೋಮ್ಸ್. ಈ ತರ ರೈಬೋಸೋಮ್ಸ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಪಾಲಿರೈಬೋಸೋಮ್ಸ್. ದೇ ಆರ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್. ಒನ್ ಟೈಮ್ ಅಲ್ಲಿ ರೈಬೋಸೋಮ್ಸ್ಗೆ ಎಷ್ಟು TRNA ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ? 2 TRNA. ಸೊ ಈಗ ಫಸ್ಟ್ ರೀಜನ್ಗೆ A ರೀಜನ್, ಹೌದಾ, A ಸೈಡ್ಗೆ ಅಮೈನೋ ಆಸಿಡ್ ಬಂದು ನೆಕ್ಸ್ಟ್ ಹೋದ್ಮೇಲೆ ಏನಾಗುತ್ತೆ ಪ್ರೋಟೀನ್ ಸಿಂಥಸಿಸ್ ಆಯ್ತು. ಆಮೇಲೆ empty TRNA it comes outside, again it binds with another amino acid and again come towards the A side. ಸೊ ಫಸ್ಟ್ ರೀಜನ್, ಸೆಕೆಂಡ್ ರೀಜನ್, ಥರ್ಡ್ ರೀಜನ್. ಸೊ ಈ ತರ ಒಂದ್ರ ಮೇಲೆ ಒಂದು ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ರೀಡಿಂಗ್ ಫ್ರೇಮ್ ಇದ್ರೆ ನೆಕ್ಸ್ಟ್ ಒಂದು ರೀಡಿಂಗ್ ಫ್ರೇಮ್ ಕಂಟಿನ್ಯೂ ಆಗ್ತಾ ಹೋಗೋ ಪ್ರೋಸೆಸ್ ನಾವಿಲ್ಲಿ ಏನಂತ ಕರಿತೀವಿ ಎಲಾಂಗೇಷನ್ ಅಂತ ಕರಿತೀವಿ. ಸೊ ವೇರ್ ದ ಪ್ರೋಟೀನ್ ಸಿಂಥಸಿಸ್ it has been initiated started by the addition of an peptide chain. There is a polypeptide chain initiate ಆಗ್ತಾ ಹೋಗುತ್ತೆ. So where the protein synthesis has been starts. That was by the process of an addition of an nucleotides ಅಂತ ಕರಿತೀವಿ. This is called as elongation. ಸೊ ಈಗ ಇಲ್ಲಿ ಸಿಂಥಸಿಸ್ ಆಗಿರುವಂತಹ ಪ್ರೋಟೀನ್ ನೆಕ್ಸ್ಟ್ ರೈಬೋಸೋಮ್ಸ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತಲ್ಲ, ಅದನ್ನ ಏನಂತ ಕರಿತೀವಿ ನಾವು ಟ್ರಾನ್ಸ್ಲೋಕೇಶನ್. ಸೊ ಇಲ್ಲಿ ಟ್ರಾನ್ಸ್ಲೋಕೇಸ್ ಅನ್ನುವಂತಹ ಎನ್ಸೈಮ್ಸ್ ನ ಹೆಲ್ಪ್ ಮೂಲಕ ಸೊ ಒಂದು ರೀಜನ್ ಇಂದ ಏನಾಯ್ತು ಪ್ರೋಟೀನ್ ಸಿಂಥಸಿಸ್ ಆಗಿರೋದು elongation region ಅಲ್ಲಿ ಪ್ರೊಸೀಡ್ ಆಗ್ತಾ ಹೋಗುತ್ತೆ ಅಂತ ಕರಿತೀವಿ. So this is about an elongation. So next process that is called chain termination. Chain termination. So terminate ಅಂದ್ರೆ ಸ್ಟಾಪ್ ಆಗುವಂತಹ ಪ್ರೋಸೆಸ್. ಸೊ ನಾವು ಇನಿಷಿಯೇಟರ್ ಕೋಡಾನ್ ನ ಏನಂತ ಕರಿತೀವಿ AUG is an initiator codon. So that is an terminator codon which is also called nonsense codons ಅಂತ ಕರಿತೀವಿ ಅಲ್ಲ. ಸೊ ಈ mRNA ಸೀಕ್ವೆನ್ಸ್ ನ ಮೇಲೆ AUG ಎಲ್ಲಿತ್ತು it initiates the protein synthesis. So it initiates the protein synthesis by adding with an UAC that come and bind with an tRNA. So tRNA ಜೊತೆ bind ಆದಾಗ ಅದನ್ನ ಇನಿಷಿಯೇಷನ್ ಅಂತ ಕರೀತೀವಿ. ಈ mRNA ಮೇಲೆ ಇನಿಷಿಯೇಟರ್ ಕೋಡಾನ್ ಅಂತ. ರೀಡಿಂಗ್ ಫ್ರೇಮ್ ಕಂಟಿನ್ಯೂ ಆಗ್ತಾ ಒಂದು ರೀಜನ್ ಅಲ್ಲಿ ಒಂದು ರೈಬೋಸೋಮ್ಸ್ ಅಲ್ಲಿ ಎರಡೆರಡು tRNA ತಗೊಂಡ್ಬಂದು ಅಮೈನೋ ಆಸಿಡ್ ಸಿಂಥಸಿಸ್ ಆಗ್ತಾ ಹೋಗುತ್ತೆ. ಸೊ ಈ mRNA ಮೇಲೆ ಎಲ್ಲಿ ಟರ್ಮಿನೇಟರ್ ಕೋಡಾನ್ಸ್ ಇರುತ್ತೆ, ಯಾವ ಕೋಡಾನ್ಸ್ ಟರ್ಮಿನೇಟರ್ ಕೋಡಾನ್ಸ್ ಇರುತ್ತೆ. ಸೊ ವೆರ್ ಟರ್ಮಿನೇಟರ್ ಕೋಡಾನ್ಸ್ ಯಾವ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ, ದಟ್ ಇಸ್ ಆನ್ UAA, UAG and UGA.
So these are the 3 terminator codons which are also called as nonsense codons. So ಈ ಮೂರರಲ್ಲಿ ಯಾವ್ದಾದ್ರು ಒಂದು ಇಲ್ಲಿಗೆ ಬರೋಣ, UAA ಬಂದ ತಕ್ಷಣ they are not attached with any tRNA, ಯಾವುದೇ ರೀತಿಯಾದ ಆಂಟಿ ಕೋಡಾನ್ಸ್ ಅದ್ರ ಜೊತೆ ಬೈಂಡ್ ಆಗಲ್ಲ. that terminates the protein synthesis. ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಈಗ ಈ ರೀಜನ್ಗೆ ಬರ್ಬೇಕಾಗಿದೆ. ಸೊ ರೈಬೋಸೋಮ್ಸ್ ಲಾರ್ಜರ್ ಯೂನಿಟ್ ಸ್ಮಾಲರ್ ಯೂನಿಟ್ ಸಪರೇಟ್ ಆಯ್ತು, tRNA ಸಪರೇಟ್ ಆಗುತ್ತೆ, mRNA ಬಂದ್ಬರುತ್ತೆ ಕೆಳಗೆ, ಸರಿನಾ? ಸೊ mRNA ಇದ್ರೂ ಕೂಡ ಮೆಸೇಂಜರ್ಸ್ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ನ ಜಾಗಕ್ಕೆ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ವೇರ್ ಇಟ್ ವಾಸ್ ರಿಸಲ್ಟಿಂಗ್ ಅಂಡ್ ಡಿಸೋಸಿಯೇಟ್ ಆಫ್ ಲಾರ್ಜರ್ ಯೂನಿಟ್ ಸ್ಮಾಲರ್ ಯೂನಿಟ್ ಅಂಡ್ ಇವನ್ tRNA ಇಷ್ಟು ಹೊರಗಡೆ ಬಂದ್ಬಿಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಚೈನ್ ಟರ್ಮಿನೇಷನ್. ಸೊ ಚೈನ್ ಟರ್ಮಿನೇಷನ್ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಏನಪ್ಪಾ, ಟ್ರಾನ್ಸ್ಲೊಕೇಶನ್ ಆಫ್ ಪ್ರೋಟೀನ್. ಅದು ಪ್ರೋಟೀನ್ ಟ್ರಾನ್ಸ್ಲೊಕೇಶನ್ ಅಂತ ಕರೀತೀವಿ. ಸೊ ಈಗ ಇದು ಸೆಲ್, this one is nucleus. So in the nucleus the DNA, that is a double stranded DNA, by the process of transcription it synthesizes an RNA. ಸೊ ಈ RNA ಏನ್ ಕೆಲಸ ಮಾಡುತ್ತೆ, ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಪ್ರೋಟೀನ್ ಸಿಂಥಸಿಸ್ ಆಗಬೇಕು ಅಂದ್ರೆ ಏನು, ರೈಬೋಸೋಮ್ಸ್ ಜೊತೆ ಅಟ್ಯಾಚ್ ಆಗ್ಬಿಟ್ಟು ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ಕರಿತೀವಿ. ಸೊ ಟ್ರಾನ್ಸ್ಲೊಕೇಶನ್, ಇಲ್ಲಿ ಸಿಂಥಸಿಸ್ ಆಗಿರುವಂತಹ ಪ್ರೋಟೀನ್ ಏನಾಗುತ್ತೆ, ದ ಪ್ರೋಟೀನ್ ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಲೊಕೇಟೆಡ್ ಸೊ ಟುವರ್ಡ್ಸ್ ದ ಮೈಟೋಕಾಂಡ್ರಿಯಾ ಆರ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಲ್ಲಿ ಯುಟಿಲೈಸ್ ಆಗ್ಬೋದು, ಅಂಡ್ ಇವನ್ ಮೈಟೋಕಾಂಡ್ರಿಯಾ ಯುಟಿಲೈಸ್ ಆಗುತ್ತೆ ಅಂತ ಕೂಡ ಕರಿತೀವಿ. ಅಂಡ್ ಇವನ್ ರೈಬೋಸೋಮ್ಸ್ ಇಲ್ಲಿ ಅಟ್ಯಾಚ್ ಇದೆ. ಅಂಡ್ ಇವನ್ ನಮಗೆ ಗೊತ್ತಿರೋ ಪ್ರಕಾರ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಓದಿದ್ವಿ ಹೌದಾ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದಟ್ ಹ್ಯಾಸ್ ಬಿನ್ ಬೌಂಡ್ ಓವರ್ ದ ಮೆಂಬ್ರೇನ್ ಬೋರ್ಡ್ ರೈಬೋಸೋಮ್ಸ್ ಅಂತ ಕರಿತೀವಿ. ಸೊ ಈ ರೈಬೋಸೋಮ್ಸ್ ಕೂಡ ಏನ್ ಮಾಡುತ್ತೆ, ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ಕರಿತೀವಿ. ಸೊ ಈ ribosomes in a help ಮೂಲಕ the synthesized protein it has been translocated to a particular region that is necessary for controlling the physiological activity of a cell. So cell ಅಲ್ಲಿ ನಡೆಯುವಂತಹ physiological activities ನ ಕಂಟ್ರೋಲ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. So this is called as translocation of protein. ಸೊ ಇಷ್ಟು ನಾವು ಡಿಸ್ಕಸ್ ಮಾಡಿರುವಂತಹ ಕಾನ್ಸೆಪ್ಟ್ಸ್ ಯಾವುದು, that is a protein synthesis called as ಟ್ರಾನ್ಸ್ಲೇಷನ್ ಅಂತ ಕರೀತೀವಿ. ಸೊ ಇದಾದ್ಮೇಲೆ ಇವತ್ತು ಒಂದು ಅಡಿಷನಲ್ ಪಾಯಿಂಟ್ ಹೇಳ್ಬೇಕಪ್ಪ ಅಂದ್ರೆ, ಸೊ ಏನಪ್ಪ ಅದು ಅಡಿಷನಲ್ ಪಾಯಿಂಟ್, ಸೊ ದಟ್ ಈಸ್ ಆನ್ ಓವಲ್ ಹೈಪೋಥೆಸಿಸ್ ಅಂತ ಕರೀತೀವಿ. ಓವಲ್ ಹೈಪೋಥೆಸಿಸ್. ಸೊ ಏನಿದು ಓವಲ್ ಹೈಪೋಥೆಸಿಸ್ ಅಂದ್ರೆ, ಕಾಮನ್ ಆಗಿ ನಾವು ಅವಾಗಲೇ ಈ ತರ ಯೂನಿಟ್ಸ್ ಬರೆದಿದ್ವಿ. ಸೊ ಇಟ್ ಈಸ್ ಎ ಸೈಡ್, ದಿಸ್ ಇಸ್ ಆನ್ ಪಿ ಸೈಡ್, ದಿಸ್ ಇಸ್ ಆನ್ ಎಕ್ಸಿಟ್ ಸೈಡ್. ಸೊ ದಿಸ್ ಇಸ್ ಆನ್ ಫಸ್ಟ್ ಸೆಕೆಂಡ್ ಥರ್ಡ್ ರೀಜನ್ ಅಂತ ಕರಿತೀವಲ್ವಾ. ಸೊ ಈ ಥರ್ಡ್ ರೀಜನ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್, ಸೊ ಯಾವಾಗ ಅಮೈನೋ ಆಸಿಡ್ ಬಂದು ಬೈಂಡ್ ಆಯ್ತು tRNA ಜೊತೆ, ದಿಸ್ ಇಸ್ ಆನ್ ಇನಿಸಿಯೇಷನ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಎಲಾಂಗೇಷನ್ ರೀಜನ್ ಎ ಜೊತೆ ಬೈಂಡ್ ಆಗ್ತಿದ್ದಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಕರಿತೀವಿ. ಸೊ ಥರ್ಡ್ ಪೊಸಿಷನ್ ಅಲ್ಲಿ, ಇಫ್ ದ ಥರ್ಡ್ ಪೊಸಿಷನ್ which consisting of codons, if the third position which consisting of codons, ಆ ಕೋಡಾನ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾರೆ, ಈಗ ಒಂದು ಸೀಕ್ವೆನ್ಸ್ ಬರೋ ಜಾಗದಲ್ಲಿ ಇನ್ನೊಂದು ಯಾವುದೋ ಸೀಕ್ವೆನ್ಸ್ ಬಂದ್ರೂ ಕೂಡ, ಇಫ್ ದರ್ ಇಸ್ ನೋ ಮ್ಯೂಟೇಷನ್ ಆಗದೇ ಇದ್ರೂ ಕೂಡ ಸ್ಪೆಸಿಫಿಕ್ ಅಮೈನೋ ಆಸಿಡ್ ಜೊತೆಗೇನೆ ಕಂಬೈಂಡ್ ಆಗೋ ಪ್ರೊಸೆಸ್ ನ ಓವಲ್ ಹೈಪೋಥೆಸಿಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ CUU ಅಂತ ಸೀಕ್ವೆನ್ಸ್, CUC, CUA and CUG. ಸೊ ಈಗ ಥರ್ಡ್ ಪೊಸಿಷನ್ ಅಲ್ಲಿ, ದಟ್ ಇಸ್ ಅನ್ ಓವಲ್ ಪೊಸಿಷನ್ ಅಂತಾನೆ ಕರಿತೀವಿ ನಾವು. ಸೊ ಥರ್ಡ್ ಪೊಸಿಷನ್ ಆಫ್ ದ ಕೋಡಾನ್ ವಿಚ್ ಇಟ್ ಕನ್ಸಿಸ್ಟಿಂಗ್ ಆಫ್ CUU or CUC or CUA or even CUG, ಇವಿಷ್ಟು ಸೀಕ್ವೆನ್ಸ್ ಬಂದ್ರು ಏನೂ ಪ್ರಾಬ್ಲಮ್ ಆಗಲ್ಲ. ಕಾರಣ ಅಂದ್ರೆ, ಸೊ ದೀಸ್ 4 codons they are always combined with an nucleoside.
ಒಂದೇ ಅಮೈನೋ ಆಸಿಡ್ ಕಂಬೈಂಡ್ ಆಗುತ್ತೆ. ಹಂಗಾಗಿ ಓಬಲ್ ಹೈಪೋಥೆಸಿಸ್ ಅಲ್ಲಿ ಓಬಲ್ ಪೊಸಿಷನ್ ಅಂದ್ರೆ ಥರ್ಡ್ ಪೊಸಿಷನ್ ಅಲ್ಲಿ ಇರುವಂತಹ ಕೋಡಾನ್ಸ್ ಏನೇ ಚೇಂಜಸ್ ಅಕ್ಕ ತೋರಿಸಿದ್ರು ಸೊ ಇದು ಆಲ್ವೇಸ್ ಕಂಬೈನ್ಡ್ ವಿತ್ ಅನ್ ಲ್ಯೂಸಿನ್. ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಅರೈಸ್ ಆಗಲ್ಲ. ಸೊ ಇದನ್ನ ನಾವಿಲ್ಲಿ ಓಬಲ್ ಹೈಪೋಥೆಸಿಸ್ ಅಂತ ಕರಿತೇವೆ. ಸೊ ಇದಿಷ್ಟು ಇವತ್ತು ನಾವು ಹೇಳ್ಬೇಕಾಗಿರುವಂತಹ ಕಾನ್ಸೆಪ್ಟ್. ಸೊ ಟ್ರಾನ್ಸ್ಲೇಷನ್ ಅನ್ನುವಂತಹ ಪ್ರೊಸೆಸ್ 5 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓಬಲ್ ಹೈಪೋಥೆಸಿಸ್ 1 or 2 ಮಾರ್ಕ್ಸ್ಗೆ ಕೇಳ್ತಾ ಹೋಗ್ತಾರೆ. ಸೊ ಈಗ ನೀವು ಪ್ರೋಟೀನ್ ಸಿಂಥಸಿಸ್ ಅಂದ್ರೆ ಟ್ರಾನ್ಸ್ಲೇಷನ್ ಏನು ಬರೀತೀರಾ ಅದಕ್ಕೆ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಕೂಡ ಬರೀಬೇಕಾಗತ್ತೆ. ಸೊ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ mRNA that is an larger subunit, a smaller subunit. ಸೊ ಇದ್ರ ಮೇಲಿರುವಂತಹ ಕೋಡಾನ್ಸ್ ಮತ್ತೆ ಇಲ್ಲಿ ಏನು ಬರೀಬೇಕು it is an tRNA. ಹೌದಾ? ಸೊ ಇಲ್ಲಿ ಫಸ್ಟ್ ಇನಿಷಿಯೇಟರ್ ಅಂತ ಬರೆದ್ಬಿಟ್ಟಿದ್ದೀನಿ. ಈಗ ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಸೀಕ್ವೆನ್ಸ್ ಬರೆದಿದ್ದೀನಿ, AGA ಅಂತ ಬರೆದಿದ್ದೀನಿ. ಸೊ ಎಗೆ ಆಪೋಸಿಟ್ ಏನು ಬರುತ್ತೆ UCU ಬರೆದ್ವಿ. ಸೊ ಈ ಕಡೆಗೆ GAC ಬರೆದಿದ್ದೀನಿ. ಸೊ ಇಲ್ಲಿ ಆಪೋಸಿಟ್ CUG ಬರೆದಿದ್ದೀನಿ. ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಅಮೈನೋ ಆಸಿಡ್ 1 ಅಮೈನೋ ಆಸಿಡ್ 2 ಅಂತ ಕರೀತೀವಿ. ಸೊ ಇದಾದ್ಮೇಲೆ exit site ಅಲ್ಲಿ ಏನಾಗುತ್ತೆ after the synthesis of protein the tRNA will become empty. so empty tRNA ಹೊರಗಡೆ ಬರುತ್ತೆ. ಸೊ ಈ tRNA ಈ ಕಡೆ ಹೋಗುತ್ತಲ್ಲ, ಇಲ್ಲಿರುವಂತದ್ದು ಈ ಕಡೆ ಬಂತು, ಇಲ್ಲಿರೋದು ಈ ಕಡೆ ಬಂತು. ಸೊ ಈ ಜಾಗ ಖಾಲಿ ಉಳಿತಲ್ಲ, ಅವಾಗ ಏನಾಗುತ್ತೆ ಇನ್ನೊಂದು tRNA ಬಂದು ಬೈಂಡ್ ಆಗುತ್ತೆ which was carrying an amino acid. ಸೊ ಅಂದ್ರೆ ಅಮೈನೋ ಆಸಿಡ್ 3 ತಗೊಂಡ್ಬರೋದು ಬಂದು ಇಲ್ಲಿ ಬೈಂಡ್ ಆಗುತ್ತೆ. ಸೊ ಅವಾಗ ನೀವು ಲೇಬಲಿಂಗ್ ಮಾಡುವಾಗ this is an mRNA ಅಂತ ಬರೀತೀವಿ. This is a smaller subunit of ribosomes. This is a larger subunit. This is a tRNA which was so attached with an amino acid. So ishtu protein synthesis ade. So ivattina assignments ಬರ್ಕೊಳ್ಳಿ ಕ್ವೆಶ್ಚನ್. Describe the steps involved in translation. So ಇದು 5 marks ಗೆ. Second one, note on Oble hypothesis. Note on Oble hypothesis. ಸೊ ಇಲ್ಲಿ ಟ್ರಾನ್ಸ್ಲೇಷನ್ ಡೆಫಿನೇಷನ್ ಬರೀಬೇಕು, ಸೈಂಟಿಸ್ಟ್ ನೇಮು, ಸ್ಟೆಪ್ಸ್ ಗಳು ಮೆನ್ಷನ್ ಮಾಡಿ, ಲಾಸ್ಟಿಗೆ ಒಂದು ಡಯಾಗ್ರಾಮ್ ಬರ್ದಲ್ಲ ಅದರ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಬರೆದು ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡಬೇಕು. ಓಬಲ್ ಹೈಪೋಥೆಸಿಸ್ ಬಗ್ಗೆ ನೋಟ್ ಬರೆದು ಅದಕ್ಕೆ ಎಕ್ಸಾಂಪಲ್ ಕೊಡಬೇಕು. ಸೊ ಇದು ಇವತ್ತಿನ ಕ್ಲಾಸಿನ ಡಿಸ್ಕ್ರಿಪ್ಷನ್. ಸೊ ಏನಾದರೂ ಡೌಟ್ಸ್ ಇದ್ರೆ ನೀವು ನಮಗೆ ಕಾಲ್ ಮಾಡಿ ಸೊ ಡೌಟ್ಗಳನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇವತ್ತು ನಾವು ಡಿಸ್ಕಸ್ ಮಾಡಿದಂತಹ ಕಾನ್ಸೆಪ್ಟು ದಟ್ ಈಸ್ ಆನ್ ಟ್ರಾನ್ಸ್ಲೇಷನ್ ಬಗ್ಗೆ. ಸೊ ಟ್ರಾನ್ಸ್ಲೇಷನ್ ಇಟ್ ಈಸ್ ಅ ಪ್ರೋಸೆಸ್ which involve the synthesis of protein by the help of ribosomes under the guidelines of mRNA and tRNA ಅಂತ ಹೇಳಿದ್ವಿ. ಸೊ ಇಟ್ ಈಸ್ ಅ ಮೆಕ್ಯಾನಿಸಮ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತ ಕೂಡ ಕರಿಬೋದು. ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಇವತ್ತು ಯಾವ್ಯಾವ ಓದಿದ್ದೇವೆ? ಸೆಲೆಕ್ಷನ್ ಆ್ಯಂಡ್ ಆಕ್ಟಿವೇಷನ್ ಆಫ್ ಅಮೈನೋ ಆಸಿಡ್, ಟ್ರಾನ್ಸ್ಫರ್ ಆಫ್ ಅಮೈನೋ ಆಸಿಡ್ ಟು tRNA, ಚೈನ್ ಇನ್ಸಿಯೇಷನ್, ಎಲಾಂಗೇಷನ್ ಆ್ಯಂಡ್ ಟರ್ಮಿನೇಷನ್. ಸೊ ಇದರಲ್ಲಿ ಸ್ಲೈಡಲ್ಲಿ ಫಸ್ಟ್ ಅಬ್ಸರ್ವ್ ಮಾಡ್ತಿರೋದು ದಟ್ ಈಸ್ ಆ್ಯನ್ ಸೆಲೆಕ್ಷನ್ ಆ್ಯಂಡ್ ಚಾರ್ಜಿಂಗ್ ಆಫ್ ಆ್ಯನ್ ಅಮೈನೋ ಆಸಿಡ್. ಸೊ ಇದರಲ್ಲಿ ಅಮೈನೋ ಆಸಿಡ್ ವೆನ್ ಇಟ್ ಹ್ಯಾಸ್ ಬಿನ್ ಆ್ಯಡೆಡ್ ವಿತ್ ಆ್ಯನ್ ATP, so it forms an that is an amino acid, that is an AMP, that is an amino acyl AMP complex ಅಂತ ಬರೆದಿದ್ದೇವೆ ವಿತ್ ಅ ಸ್ಪೆಸಿಫಿಕ್ tRNA. ಅಮೈನೋ ಅಸೈಲ್ಸ್ tRNA ಸಿಂಥಟೇಸ್ ಹೆಲ್ಪ್ ಮೂಲಕ ಅಮೈನೋ ಆಸಿಡ್ ದಟ್ ಈಸ್ ಅನ್ ಅಮೈನೋ ಅಸೈಲ್ AMP complex with a specific tRNA where it is helpful for forming an activated amino acid. So this activated amino acid it need to be combined with an
tRNA. So that to form a charged tRNA ಅಂತ ಕರಿತೀವಿ. ಸೊ ಇದು tRNA ಈಗ ಇಟ್ ಗೆಟ್ ಚಾರ್ಜ್ಡ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಫಸ್ಟ್ ಒನ್ ಇನ್ಸಿಯೇಷನ್ ಅಂತ ಹೇಳಿದೀವಲ್ವಾ. ಸೊ ದಿಸ್ ಇಸ್ ಆನ್ mRNA, this is an ribosomes. A larger unit is the smaller unit. The smaller unit of ribosomes it attached to the mRNA, whereas the larger unit it consisting of an tRNA ಅಂತ ಕರಿಬೋದು. So that is an initiationally, that is an initiator codon that is called AUG that was present over the mRNA codon. It shows an base pairing with an anticodon that has been brought by tRNA. ಸೊ AUGಗೆ ಆಪೋಸಿಟ್ ಏನು ಬರುತ್ತೆ, UAC. ಸೊ UAC ತೊಗೊಂಬರುವಂಥ ಆ್ಯಂಟಿಕೋಡಾನು ತೊಗೊಂಬರುವಂಥ tRNA ಯಾವಾಗಲೂ ಯಾವ ಅಮೈನೋ ಆಸಿಡ್ನ ಕಂಬೈನ್ ಮಾಡುತ್ತೆ, ಮಿಥಿಯೋನೈನ್ ಅಂತ ಕರಿಬೋದು. ಸೊ ನೆಕ್ಸ್ಟ್ ಇಲ್ಲಿ UC ಬರೆದಿದ್ದೀವಿ, ಎಗೆ ಕಂಬೈಂಡ್ ಆಗುತ್ತೆ, ಫಿನೈಲ್ ಅಲನೈನ್ ಅನ್ನುವಂಥ ಅಮೈನೋ ಆಸಿಡ್ ಜೊತೆ ಅದು ಕಂಬೈನ್ ಮಾಡ್ಕೊಂಡು ತೊಗೊಂಬರುತ್ತೆ. ಸೊ ನೆಕ್ಸ್ಟು ಈಗ ಈ ಮಿಥಿಯೋನೈನ್ ಅಮೈನೋ ಆಸಿಡ್ ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡಿದ್ಮೇಲೆ ಇದು ಎಕ್ಸಿಟ್ ಆಗುತ್ತೆ. ಸೊ ಇಲ್ಲಿರುವಂತಹ ಫಿನೈಲ್ ಅಲನೈನ್ ಕ್ಯಾರಿ ಮಾಡ್ತಿರೋ tRNA ಈ ಸೈಟ್ಗೆ ಬರುತ್ತೆ. ಸೊ ಈ ಖಾಲಿ ಇರೋ ಜಾಗಕ್ಕೆ ಲೈಸಿನ್ ಕ್ಯಾರಿ ಮಾಡ್ತಿರೋ ಯು ಬಂದು ಬೈಂಡ್ ಆಗುತ್ತೆ. ಯಾಕೆಂದರೆ ಇಲ್ಲಿ ನೆಕ್ಸ್ಟ್ ಸೀಕ್ವೆನ್ಸ್ ಯಾವುದಿದೆ, ಎ ಇದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ಇನಿಷಿಯೇಟರ್ ಕೋಡಾನು ಸ್ಪೆಸಿಫಿಕ್ ಆ್ಯಂಟಿ ಕೋಡಾನ್ ಜೊತೆ ಕಂಬೈಂಡ್ ಆಗಿ ಮಿಥಿಯೋನೈನ್ನ ತೊಗೊಂಬರ್ತಿದ್ದಂಗೆ ದಟ್ ಈಸ್ ಕಾಲ್ಡ್ ಆಸ್ ಅ ಚೈನ್ ಇನ್ಸಿಯೇಷನ್ ಅಂತ ಕರಿತೀವಿ. ಸೊ ಇದಿಷ್ಟು ಸೀಕ್ವೆನ್ಸ್ ಕಂಟಿನ್ಯೂ, ರೀಡಿಂಗ್ ಫ್ರೇಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ರೈಬೋಸೋಮ್ಸ್ ಇಲ್ಲೆಲ್ಲ ಅಟ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಎಲಾಂಗೇಷನ್ ಅಂತ ಕರಿತೀವಿ. ಸೊ ಈ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ನೋಡಿದ್ರೆ ದಿಸ್ ಇಸ್ ಅನ್ mRNA. ಫಸ್ಟು ರೈಬೋಸೋಮ್ ಸ್ಮಾಲರ್ ಯೂನಿಟ್ ಬಂದು ಅಟ್ಯಾಚ್ ಆಗುತ್ತೆ mRNA ಮೇಲೆ. ಇನಿಷಿಯೇಟರ್ ಕೋಡಾನ್ AUGಗೆ UAC ಬೈಂಡ್ ಆಗಿದೆ, ಅಮೈನೋ ಆಸಿಡ್ ಬಂತು. ಸೊ ನೆಕ್ಸ್ಟು ಸೊ ಇದರಲ್ಲಿ ಲಾರ್ಜರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ಸಲ್ಲಿ ಪಿ ಸೈಟ್ ಮತ್ತು ಎ ಸೈಟ್ ಇದೆ. ಸೊ ಫಸ್ಟು ಇಲ್ಲಿ ಬಂದಿದ್ದಂತಹ ಅಮೈನೋ UAC ಕಾಂಪೌಂಡು ಇಲ್ಲಿಗೆ ಬಂತು, ಹೌದಾ. ಸೊ ವೆನ್ UAC ಕಮ್ ಟು ಬೈಂಡ್ ವಿತ್ ಅನ್ ಪಿ ಸೈಟ್, ನಾವು ಹೇಳಿದ್ವಿ ರೈಬೋಸೋಮ್ಸಲ್ಲಿ 3 ಸೈಟ್ಸ್ ಇರುತ್ತೆ, ಪಿ ಸೈಟ್, ಎ ಸೈಟ್ ಆ್ಯಂಡ್ ಇ ಸೈಟ್ ಅಂತ. ಸೊ ಪಿ ಸೈಟ್ ದಟ್ ಇಸ್ ಅನ್ ಪೆಪ್ಟಿಡೈಲ್ ಸೈಟ್, ಎ ಅಂದರೆ ಅಮೈನೋ ಅಸೈಲ್ ಸೈಟ್ ಅಂತ ಕರೆದಿದ್ವಿ, ಒಂದು ಅಕ್ಸೆಪ್ಟರ್, ಒಂದು ಡೋನರ್. ಸೊ AUG when it bind with an UAC at the P site it comes and bind with an methionine. ಸೊ ಅವಾಗ ಅದನ್ನು ಇನ್ಸಿಯೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಎ ಸೈಟಲ್ಲಿ ಇನ್ನೊಂದು ಸ್ಪೆಸಿಫಿಕ್ ಕೋಡಾನ್ಸ್ಗಳು ಆ್ಯಂಟಿಕೋಡಾನ್ ಜೊತೆ ಕಂಬೈಂಡ್ ಆಗಿ ಅಮೈನೋ ಆಸಿಡ್ ಕ್ಯಾರಿ ಮಾಡ್ತಿದ್ದಂಗೆ ಅದನ್ನು ಎಲಾಂಗೇಷನ್. ಸೊ ನೆಕ್ಸ್ಟ್ ಇಲ್ಲಿರುವಂತಹ ಸೀಕ್ವೆನ್ಸ್ ಇಲ್ಲೇನು UAC ಅಂತ ತೋರಿಸಿದ್ದೀವಿ, ಆ UAC ನೆಕ್ಸ್ಟು ಎಕ್ಸಿಟ್ ಸೈಟಿಂದ ಪ್ರೋಟೀನ್ ಸಿಂಥಸಿಸ್ ಮಾಡಿದ್ಮೇಲೆ ಆ tRNA ಹೊರಗಡೆ ಬರುತ್ತೆ. ಸೊ ಈ ರೆಪ್ರೆಸೆಂಟೇಷನ್ ನಾವು ನೋಡೋದಾದರೆ ದಿಸ್ ಇಸ್ ಅನ್ mRNA, ಲಾರ್ಜರ್ ಸಬ್ ಯೂನಿಟ್ ಆ್ಯಂಡ್ ಸ್ಮಾಲರ್ ಸಬ್ ಯೂನಿಟ್ ಬೇರೆ ಇದೆ. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ tRNA. ಇವಿಷ್ಟು ಸಪ್ರೇಟ್ ಇದೆ. ಬಟ್ ಇನ್ಸಿಯೇಷನ್ ಆಗ್ತಿರುವಾಗ ಅಷ್ಟು ಏನಾಗಿದೆ, ಒಂದು ಸ್ಪೆಸಿಫಿಕ್ ರೀಜನಲ್ಲಿ ಬೌಂಡ್ ಆಗಿದೆ. ಸೊ ಸ್ಮಾಲರ್ ಸಬ್ ಯೂನಿಟು ರೈಬೋಸೋಮ್ಸು, ಸ್ಮಾಲರ್ ಸಬ್ ಯೂನಿಟಿನ ರೈಬೋಸೋಮ್ಸ್ಗೆ mRNA ಅಟ್ಯಾಚ್ ಆಗಿದ್ರೆ ಲಾರ್ಜರ್ ಸಬ್ ಯೂನಿಟಲ್ಲಿ tRNA ಇದೆ. ಸೊ tRNA ದಟ್ ಈಸ್ ಆನ್ ಎ ಸೈಟ್, P site and exit site, E site ಇದೆ. So where the translation complex forms the tRNA bind with the first amino acid to form a polypeptide chain to bind a start codon. First initiator codon AUGಗೆ UAC bind ಆಯಿತು. So next elongationally when tRNA bring amino acid one by one to the that to form an polypeptide chain, ಒಂದೊಂದೇ ಅಮೈನೋ ಆಸಿಡ್ಸ್ ಬಂದು ಬೈಂಡ್ ಆಗ್ತಿದ್ದಂಗೆ ಪಾಲಿಪೆಪ್ಟೈಡ್ ಚೈನು ಇನಿಷಿಯೇಟ್ ಆಗುತ್ತೆ. ಸೊ ಟರ್ಮಿನೇಟರಲ್ಲಿ ದಟ್ ಈಸ್ ಆ್ಯಂಡ್ ಟರ್ಮಿನೇಟರ್ ಕೋಡಾನ್ ಓದಿದ್ದೀವಿ, ಹೌದಾ. UAG, UGA ಮತ್ತು UAA ಈ ಮೂರಲ್ಲಿ ಒಂದು ಬರ್ತಿದ್ದಂಗೆ ಸೊ ರಿಲೀಸ್ ಫ್ಯಾಕ್ಟರ್ ದಟ್ ಟರ್ಮಿನೇಟ್ಸ್ ದ ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ. ಸೊ ಇದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ನಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು. ಸೊ ನೀವು ಟ್ರಾನ್ಸ್ಲೇಷನ್ ಅಂದರೆ ಏನು, ಡೆಫಿನೇಷನ್ ಬರೀಬೇಕು, ಸೈಂಟಿಸ್ಟ್ ನೇಮ್ ಮೆನ್ಷನ್ ಮಾಡಿ, ಸ್ಟೆಪ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಮಾಡಿದ್ಮೇಲೆ ಈ ತೋರಿಸ್ತಿರುವಂತಹ ಈ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ನು ಕೂಡ ಬರಿಬೇಕಾಗತ್ತೆ. ಸೊ ಈ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನು ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ಮೇಲೆ ಸೊ ಅದು ಟ್ರಾನ್ಸ್ಲೇಷನ್ನು 5 ಮಾರ್ಕ್ಸ್ನ ನಿಮಗೆ ಇನ್ಕ್ಲೂಡ್ ಮಾಡಿ ಕೊಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಅ ಟ್ರಾನ್ಸ್ಲೇಷನ್ ಟುಡೇ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.